ಚೇಂಜ್ ಆಗಬೇಕು. ಅದ್ರಲ್ಲಿ ಚೇಂಜ್ ಆದರೆ ಅದು ಅವರ ಇಷ್ಟ. ಸರ್ ನೀವು ಹೇಳಿದ ಕರೆಕ್ಟಾಗೇ ಇದೆ ಸರ್. ಇವಾಗ ಮೀಡಿಯಾ ಚಾನಲ್ಸ್ನೆಲ್ಲ ಬೈತಾರೆ, ದರ್ಶನ್ದೇ ತೋರಿಸ್ತಾ ಇರ್ತೀರಾ, ಇಲ್ಲಿ ಇನ್ನೊಂದೇನೋ ನೆಗೆಟಿವ್ ತೋರಿಸ್ತಾ ಇರ್ತೀರಾ ಅಂತ. ನೆಗೆಟಿವ್ ತೋರಿಸಿದಾಗ ಲಕ್ಷಗಳ ಗಟ್ಟಲೆ ವ್ಯೂಸ್ ಆಗುತ್ತೆ. ಪಾಸಿಟಿವ್ ಯಾವ್ದಾದ್ರು ರೈತರ ಬಗ್ಗೆ ತೋರಿಸಿದ್ರೆ, ಇನ್ನೊಂದೇನೋ ತೋರಿಸಿದ್ರೆ ವ್ಯೂಸ್ ಆಗಲ್ಲ. ಏನ್ ಮಾಡ್ತೀರಾ ಅದಕ್ಕೆ? ಅಲ್ಲ ಅಲ್ಲ, ತಪ್ಪು ನಿಮ್ದಲ್ಲ. ನೋ ತಪ್ಪು ನಿಮ್ದಲ್ಲ, ತಪ್ಪು ನಮ್ಮ ಮೀಡಿಯಾದವ್ರದಂತೂ ಅಲ್ಲಕ್ಕೆ ಅಲ್ಲ. ಯಾಕೆಂದ್ರೆ ಅದು ಎಲ್ಲನೂ ತೋರಿಸ್ತಾರೆ. ಎಲ್ಲನೂ ತೋರಿಸಿದಾಗ ಅದನ್ನು ಮಾತ್ರ 5,000 ಜನ 6,000 ಜನ ನೋಡಿರ್ತಾರೆ. ದರ್ಶನ್ ಅವ್ರದ್ದು ಬಂದರೆ ನಿಮಗೆ ಲಕ್ಷಾಂತರ ಜನ ಮಿಲಿಯನ್ಸ್ ಗಟ್ಟಲೆ ನೋಡ್ತಾರೆ ಅಂತಂದರೆ ಬಿಕಾಸ್ ಆಫ್ ರೀಚ್ ಆಗೋದು ಜನಗಳ ಮನಸ್ಥಿತಿಗಳು ಹಂಗಿರ್ತವೆ, ಏನು ಮಾಡೋಕ್ಕಾಗಲ್ಲ. ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ ಮೀಡಿಯಾಗಳನ್ನೇ ಬ್ಲೇಮ್ ಮಾಡುತ್ತೆ, ಅವ್ರ ಬಗ್ಗೆನೇ ತೋರಿಸ್ತಾ ಇದ್ದಾರೆ, ಅವ್ರ ಬಗ್ಗೆನೇ ತೋರಿಸ್ತಾರೆ. ಇಲ್ಲ ಆ ಥರ ಏನಿಲ್ಲ. ಆಮೇಲೆ ಏನಾಗಿದೆ, ಒಬ್ಬ ಬಗ್ಗೆ ತೋರಿಸಿದ್ರು ನೋಡ್ತಾರೆ ಸರ್ ಜನ. ಅಲ್ಲ, ಏನು ಮಾಡೋಕ್ಕಾಗಿಲ್ಲ. ನಾನು ದರ್ಶನ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದರೆ ಪಾಪ ಅವ್ರವ್ರ ನೋವು ಅವ್ರವ್ರಿಗೆ ಗೊತ್ತಿರ್ತದೆ ಮಗ. ಸೊ ಅವ್ರ ನೋವು ಗೊತ್ತಿರ್ತದೆ. ಏನಕ್ಕೆ ಅಂದರೆ ಕೆಲವ್ರು ಇರ್ತಾರೆ, ಕೆಲವು ಕ್ಯಾರೆಕ್ಟರ್ಸ್ಗಳು, ಕೆಲವು ಸೇಡಿಸ್ ಕ್ಯಾರೆಕ್ಟರ್ಸ್ಗಳೆಲ್ಲ ಇರ್ತವೆ. ಅವ್ರಿಗೂ ಖುಷಿ. ಒಬ್ಬ ನೋವು ಒಳಗಡೆ ದರ್ಶನ್ ಎಷ್ಟು ನೋವು ಪಟ್ಟಿರ್ತಾರೆ, ದರ್ಶನ್ ಏನು ಪ್ರಾಬ್ಲಮ್ ಆಗಿತ್ತು ಅದೆಲ್ಲ ಯಾರಿಗೂ ಗೊತ್ತಿರಲ್ಲ. ಸೊ ಅವ್ರಿಗೆ ಓದ್ನ ಒಳಗಡೆ ಕೂತವನ ಒಳಗಡೆ ಅವ್ನು ಸಿಕ್ಲಿಲ್ವಾ, ಇದು ಕೆಲವರು ಮನಸ್ಥಿತಿಗಳು ಏನು ಮಾಡೋಕ್ಕಾಗಲ್ಲ. ಅಂಥವ್ರು ನಾವು ಚೇಂಜು ಮಾಡೋಕ್ಕಾಗಲ್ಲ ಅಲ್ವಾ. ಅದನ್ನು ಚೇಂಜ್ ಮಾಡಬೇಕು ಅಂತಂದರೆ ಸೊ ದೇವರೇ ನಾವು ಏನು ಮಾಡೋಕ್ಕಲ್ಲ, ನೀವು ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಏನು ಮಾಡೋಕ್ಕೆ ಹಂಗಂತಬಿಟ್ಟು ಮೀಡಿಯಾ ದೋಷಿಸಿದ್ರೆ ಅದು ತಪ್ಪದು. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಪ್ರಪಂಚದಲ್ಲಿ ಎಲ್ಲ ನಡೀತಾ ಇರ್ತದೆ, ಎಲ್ಲನೂ ತೋರಿಸ್ತಾರೆ. ಒಳ್ಳೇದು ಕೆಟ್ಟದ್ದು ನಿಮಗೆ ಬಿಟ್ಟಿದ್ದು, ನೀವು ತಗೊಳ್ಳಿ. ಅದಕ್ಕೆ ಮೀಡಿಯಾದವ್ರನ್ನ ಯಾಕೆ ಬೈತೀರಾ ನೀವು? ಚಾನ್ಸೇ ಇಲ್ಲ, ನೆವರ್. ಇಲ್ಲ, ನಾನು ಹೋಗಕ್ಕೆ ಮುಂಚೆ 2 ದಿವಸಕ್ಕೆ ಮುಂಚೆ ಮೀಟ್ ಮಾಡಿದೆ. ಹೋಗಕ್ಕೆ ಮುಂಚೆ ಸಿಕ್ಕಿದ್ರು, ಮಾತಾಡಿದ್ವಿ. ಆ್ಯಂಡ್ ನೋಡೋಣ. ಸೊ ನನಗೆ ಹಂಗೇನಿಲ್ಲಮ್ಮ. ಸಂಗೀತ ಮ್ಯೂಸಿಕ್ ಡೈರೆಕ್ಟರ್ಸ್ ನನಗೆ ಇಂಪಾರ್ಟೆಂಟೇ. ಮ್ಯೂಸಿಕ್ ಡೈರೆಕ್ಟರ್ಸು ನನಗೆ ಇವಾಗ ಯಾರೇ ತಗೊಳ್ಳಿ, ನನಗೆ ಹರಿಕೃಷ್ಣ ಅವರಾಗಲಿ, ಗುರುಜಿ ಆಗಲಿ, ಆರ್ ಪಿ ಪಟ್ನಾಯಕರಾಗಲಿ, ಅರ್ಜುನ್ ಜನ್ಯ ಅವರಾಗಲಿ, ಈಗ ಸಂಭ್ರಮ ಅವರು ಸಾಂಗ್ ಆಡಿದೆ, ಇವರಾಗಲಿ ನನಗೆ ಎಲ್ಲಾದರೂ ಅಂದರೆ ಒಳ್ಳೊಳ್ಳೆ ಸಾಂಗ್ಗಳು ಕೊಡ್ತೀಯಾರ ನನಗೆ. ಈಗ ಇವರು ಪ್ರೇಮ್ ಕೈಲಿ ಯಾಕೆ ಸಾಂಗ್ ಆಡಿಸ್ಬೇಕು ಅಂದ್ಕೊಂಡ್ರು ಅಂದರೆ ಬಿಕಾಸ್ ಆಫ್ ಅವ್ನ ವಾಯ್ಸ್ ಸೆಟ್ ಆಗುತ್ತೆ, ಈ ಸಾಂಗಿಗೆ ಸೂಟ್ ಆಗುತ್ತೆ ಅನ್ನೋ ಒಂದು ಇದರಿಂದ ಕೊಡ್ತಿದ್ದಾರೆ. ಅದೇನೆಂದರೆ ಅವ್ರು ಮಾಡಿರೋ ಶ್ರಮ. ಬಟ್ ಎಲ್ಲೋ ನನ್ನ ಒಂದು ವಾಯ್ಸ್ ಬಿದ್ದರೆ ಏನೋ ಒಂದು ಸಾಂಗ್ ಹಿಟ್ ಆಗುತ್ತೆ ಅಂತ, ಅದೆಲ್ಲ ಸುಳ್ಳು. ನನ್ನ ವಾಯ್ಸ್ ಬಿದ್ದರೆ ಸಾಂಗ್ ಹಿಟ್ ಆಗುತ್ತೆ ಅಂತ. ಬಟ್ ಅವ್ರ ಶ್ರಮ. ಸೊ ಅವ್ರ ಶ್ರಮದಿಂದ ನಂದು ಒಂದು ಏನೋ ನಾರು ಏನೋ ಸ್ವರ್ಗಕ್ಕೆ ಸೇರುತ್ತೆ ಅಂತಾರಲ್ಲ, ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರ್ತೇವೆ ಅಂತ ಆ ಥರ ನಮ್ಮದು ಏನೋ ಸುಮ್ಮನೆ. ಸರ್ ಇವಾಗ ಕ್ಯಾಶುವಲ್ ಟಾಕ್ ಆಯ್ತಲ್ವಾ, ಅವ್ರ ಮೂವಿಗಳ ಬಗ್ಗೆ ಏನಾದ್ರು ಮಾತಾಡಿದ್ರೆ ಏನಿತ್ತು ಸರ್? ಅಪ್ಕಮಿಂಗ್ ಪ್ರಾಜೆಕ್ಟ್ ಅಂತ ಅವ್ರ ಜೊತೆ ಡಿಸ್ಕಸ್ ಆಗಿತ್ತಾ? ನಿಮ್ಗೆ ಡೆವಿಲ್ ಬಗ್ಗೆ ಏನಾದರೂ ಡಿಸ್ಕಸ್ ಆಯಿತು? ಯಾಕೆ ಮಕ್ಕಳ ಆರಾಮಾಗಿದ್ದಾರೆ ಪಾಪ. ಅವ್ರವ್ರ ನೋವು, ಅವ್ರವ್ರ ಕಷ್ಟ ಇದೆ. ಬರಲಿ, ಹೊರಗಡೆ ಬರ್ತಾರೆ. ಮಗ ಬಂದ ತಕ್ಷಣ ನಾನೇ ಮಾಡ್ತೀನಿ ಕಣ್ರು ಪಿಕ್ಚರ್. ಓಕೆ, ಬಂದ ತಕ್ಷಣ ಆಯ್ತೇನ್ರ ಮಕ್ಕಳ? ಬಂದ ತಕ್ಷಣ ನಾನೇ ಮಾಡ್ತೀನಿ ಕಣ್ರು, ಆಯಿತಾ? ಗಾಡ್ ಬ್ಲೆಸ್, ಒಳ್ಳೇದಾಗಲಿ. ಯಾಕಂದರೆ ಅವ್ರವ್ರ ನೋವು ಅವ್ರಿಗೆ ಗೊತ್ತಿರ್ತದೆ. ಸುಮ್ಮನೆ ನಾವೇನೋ ಮಾತಾಡೋದು ಚೆನ್ನಾಗಿರಲ್ಲ ಅಲ್ವಾ. ನಾವೇನೋ ಉತ್ಪ್ರೇಕ್ಷೆಗೆ ಏನೋ ಮಾತಾಡಿದ್ರೆ ನಾಟ್ ಗುಡ್. ಸೊ ಲೆಟ್ಸ್ ಸಿ, ದೇವರಿದ್ದಾನೆ ಸರ್. ನೀವು